ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ಬೇಕನ್ನೋ ಉದ್ದೇಶದಿಂದ ಹಿಂದೆ ಈ ವಿಡಿಯೋದಾಗ ನಂಬರ್ ಅನಾಲಜಿಗೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹಿಂದಿನ ಈ ವಿಡಿಯೋ ತಿಳ್ಕೊಳ್ಳೋಣ. ಈ ನಂಬರ್ ಅನಾಲಜಿ ಅನ್ನೋದ ರೀಸನಿಂಗ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಆಕೈತಿ. ನಂಬರ್ ಅನಾಲಜಿ ಈ ನಂಬರ್ ಅನಾಲಜಿ ಅನ್ನೋದ ರೀಸನಿಂಗ್ ಒಳಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಐತಿ. ಯಾಕಂದ್ರ ಪ್ರತಿಯೊಂದು ಎಕ್ಸಾಮ್ ಒಳಗು ಎಕ್ಸಾಮ್ ಒಳಗು 2 ಮಾರ್ಕ್ಸ್ ಇಂದ್ರ 3 ಮಾರ್ಕ್ಸ್ ಇವು ಕವರ್ ಮಾಡಿ ಕೊಡ್ತೈತಿ ಈ ನಂಬರ್ ಅನಾಲಜಿ ಒಳಗ. ಅದ ಕಾರಣಕ್ಕ ಇಂದಿನ ಈ ವಿಡಿಯೋದಾಗ ನಂಬರ್ ಅನಾಲಜಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ತಿಳ್ಕೊಳ್ಳೋಣ. ಈ ಪ್ರಶ್ನೆಗಳು ಹೆಂಗ ಅದಾವ ಅಂದ್ರ ರಿಪೀಟೆಡ್ ಪ್ರಶ್ನೆಗಳು ಅದಾವ. ಅಂದ್ರ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ ಒಳಗ ಈ ಪ್ರಶ್ನೆಗಳು ನೋಡಕ್ ಸಿಗ್ತಾವ. ಅಂತ ಪ್ರಶ್ನೆಗಳನ್ನ ತೆಗೆದ ಕಸ ಇಂದಿನ ಈ ವಿಡಿಯೋ ಮಾಡತಾವ. ಮೊದಲನೆಯ ಪ್ರಶ್ನೆ ನೋಡೋಣ. ಮೊದಲನೆಯ ಪ್ರಶ್ನೆ 4 ಆನಂತರ 9 ಆನಂತರ 25 ಒಂದ ಮುಂದಿನ ಸಂಖ್ಯೆ ಅಂತ ಯಾವ್ದಂತ ಹೇಳ್ಬೇಕು. ಆಪ್ಷನ್ಗಳು ನೋಡೋಣ. ಆಪ್ಷನ್ ಎ 35, ಆಪ್ಷನ್ ಬಿ 49, ಆಪ್ಷನ್ ಸಿ 50. ಈ ಪ್ರಶ್ನೆಯನ್ನ ಉತ್ತರ ಯಾವ್ದಾರನ್ನ ಮಾಡೋದನ್ನ ನೋಡೋದಾದ್ರ ಎಲ್ಲರೂ ಯಾವ ತರ ಮಾಡಕ್ ಹೋಗಾರ ಫಸ್ಟ್ ಆಫ್ ತಿಳ್ಕೊಂಡ್ಬಿಡೋನು. 2ರ ವರ್ಗ ಇಲ್ಲಿ ಕೊಟ್ಟರು, ಆನಂತರ 3ರ ವರ್ಗ 9, ಅದೇ ರೀತಿ 5ರ ವರ್ಗ, ಆ ನಂತರ 6ರ ವರ್ಗವನ್ನ ಮಾಡಿಬಿಡ್ತಾರೆ ಇಲ್ಲಿ, ಅಂದ್ರ 36. ಬಟ್ ಆಪ್ಷನ್ ಒಳಗ 36 ಅನ್ನೋದು ಇಲ್ಲ 35 ಐತಿ, ಬಟ್ 36 ಇಲ್ಲ. ಆ ಕಾರಣಕ್ಕ ಎಲ್ಲಾರು ಈ ಕ್ವಶನ್ ಅನ್ನ ಬಿಟ್ಟು ಹೋಗ್ಬಿಡ್ತಾರ. ಆದ್ರ ಇಲ್ಲಿ ಏನ್ ಮಾಡಿದಾರ ಅನ್ನೋದು ನೋಡ್ರಿ, ಸಿಂಪಲ್ ಆಗಿ ಹೇಳ್ತಾನು. ಈ 2, 3, 5 ಆ ನಂತರ 6, ಈ 2, 3, 5 ಇವ ಅವಿಭಾಜ್ಯ ಸಂಖ್ಯೆಗಳು. ಅಂದ್ರ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗ್ತಾವ, ಅಂತವಾಗ ಅವಿಭಾಜ್ಯ ಸಂಖ್ಯೆ ಅಂತವು. ಆನಂತರ ಈ 6 ಐತ್ಲಾ ಇದು ಭಾಜ್ಯ ಸಂಖ್ಯೆ. ಅಂದ್ರ 1, 2, 3 ಈ ಸಂಖ್ಯೆ ಮತ್ತ 6 ಈ ಅಷ್ಟು ಸಂಖ್ಯೆ ಅಂದ್ರೆ ಭಾಗ ಹೋಗ್ತೈತಿ. ಆ ಕಾರಣಕ್ಕೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಆದ್ದರಿಂದ 5ರ ಮುಂದಿನ ಅವಿಭಾಜ್ಯ ಸಂಖ್ಯೆ ಯಾವ್ದ? 7. ಈ 7ರ ವರ್ಗವನ್ನು ತಗದ್ರೆ ನಮಗೆ ಆನ್ಸರ್ ಬರ್ತೈತಿ, ಅಂದ್ರ 49. 7ರ ವರ್ಗ ಸಂಖ್ಯೆ ಎಷ್ಟ? 49. ಆದ್ದರಿಂದ ಆನ್ಸರ್ ಆಪ್ಷನ್ ಬಿ 49. ಈ ತರ ಇದನ್ನ ಸಿಂಪಲ್ ಆಗಿ 36 ಅಂತ ಹೇಳಿ ನೋಡ್ತಾರು, ಬಟ್ 36 ಆಪ್ಷನ್ ಇರುವುದಿಲ್ಲ, ಎಲ್ಲರೂ ಬಿಟ್ಟು ಹೋಗಾರು. ಆದ್ರೆ ಆ ತಪ್ಪ ನೀವು ಮಾಡಕ್ ಹೋಗ್ಬೇಡ್ರಿ. 36 ಬದ್ಲಿ 49 ಇದ್ರ ಆನ್ಸರ್ ಆಕೈತಿ. ಯಾಕಂದ್ರ ಅವಿಭಾಜ್ಯ ಸಂಖ್ಯೆ ಆಗೈತಿ 7. ಅರ್ಥ ಆತ್ ಅನ್ಕೋತಾನಿದ. ಇದನ್ನ ನೋಟ್ ಮಾಡಿ ಇಟ್ಕೋರಿ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಐತದ. ಆನಂತರ ಈಗ ನಾವು 2ನೇ ಪ್ರಶ್ನೆಗಳಿಗೆ ಹೋಗೋಣ. ಸೆಕೆಂಡ್ ಪ್ರಶ್ನೆ 144 ಆನಂತರ 12 ಆನಂತರ 196 196 ಮುಂದಿನ ಒಂದು ಸಂಖ್ಯೆ ಯಾವ್ದಂತ ಹೇಳ್ಬೇಕು. ಆಪ್ಷನ್ ನೋಡೋಣ. ಆಪ್ಷನ್ ಎ 13, ಆಪ್ಷನ್ ಬಿ 14, ಆಪ್ಷನ್ ಸಿ 15. ಇದಕ್ಕ ಉತ್ತರವನ್ನ ನೋಡೋದಾದ್ರೆ ಈ ಸಿಂಪಲ್ ಐತಿ, ಎಲ್ಲರಿಗೂ ಗುರ್ತಾಗಿರುತ್ತೆ ಅನ್ಕೊಂಡೇನು. ಇದರ ಉತ್ತರ ಯಾವ್ದಾರ ಮಾಡೋದು ಅನ್ನೋದಾದ್ರೆ 12 ಅಂದ್ರ 12ರ ವರ್ಗ ಸಂಖ್ಯೆ 144. ಅಂದ್ರ 12 ಇಂಟು 12 ಅನ್ನ ಮಾಡಿದ್ರ 144 ಬರ್ತೈತಿ. ಆದ್ದರಿಂದ 12ರ ವರ್ಗ ಸಂಖ್ಯೆ 144 ಆಗೈತೆ. ಅದೇ ರೀತಿ ಯಾವ ಸಂಖ್ಯೆಯ ವರ್ಗ ಸಂಖ್ಯೆ 196 ಆಗೈತೆ ಅನ್ನೋದು ಹೇಳ್ಬೇಕು. ಅದನ್ನ ನೋಡ್ರಿ ನಮ್ಗೆ ಗೊತ್ತಾಗೈತಿ. 13ರ ವರ್ಗ ಸಂಖ್ಯೆ 169, ಆದ್ದರಿಂದ 14ರ ವರ್ಗ ಸಂಖ್ಯೆ 196. ಆದರೆ ನಮ್ಮ ಆನ್ಸರ್ ಸಿಕ್ಕೈತಿ, ಮುಂದೆ ಹೋಗೋದು ಬೇಡ. ನಮ್ಮ ಆನ್ಸರ್ ಏನ 14. ಅಂದ್ರ 14ರ ವರ್ಗ ಸಂಖ್ಯೆ, ಅಂದ್ರ 14ರ ವರ್ಗ ಸಂಖ್ಯೆ ಏನ 196. ಆದ್ದರಿಂದ ಆನ್ಸರ್ 14, ಆಪ್ಷನ್ ಬಿ. ಇದು ಅರ್ಥ ಆತ ಅನ್ಕೊಂಡನು. ವರ್ಗ ಸಂಖ್ಯೆಗಳ ಆಧಾರದ ಮೇಲಿಂದಿರ್ತದ ನಂಬರ್ ಅನಾಲಜಿ ಪ್ರಶ್ನೆ. ಆದ್ದರಿಂದ ಈಗ ನಾವು ಈ ಪ್ರಶ್ನೆ ತಿಳ್ಕೊಂಡ್ವಿ. ಮುಂದಿನ ಪ್ರಶ್ನೆ ಕಡೆ ಹೋಗೋಣ. ಈಗ ಮುಂದಿನ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ ಇದ 14 ಆನಂತರ 9 ಆನಂತರ 26 ಮುಂದಿನ ಸಂಖ್ಯೆ ಯಾವ್ದಂತ ಹೇಳ್ಬೇಕು. ಇದಕ್ಕೆ ಆಪ್ಷನ್ಗಳು ನೋಡೋದಾರ ಆಪ್ಷನ್ ಎ 15, ಆಪ್ಷನ್ ಬಿ 16, ಆಪ್ಷನ್ ಸಿ 17. ಇದನ್ನ ಯಾವ ತರ ಮಾಡಿದಾರ ನೋಡ್ರಿ, ಸ್ವಲ್ಪ ಡಿಫಿಕಲ್ಟ್ ಐತದ. ಫಸ್ಟ್ ನೇಕ ನೋಡ್ಕ ಅರ್ಥ ಆಗೋದಿಲ್ಲ, ಯಾಕಂದ್ರೆ ಡಿಸ್ಟೆನ್ಸ್ ನೋಡ್ರು ಇಲ್ಲೇ ಸಿಗುದಿಲ್ಲ. ಈ ಅಡುಗರ ಡಿಸ್ಟೆನ್ಸ್ ನೋಡ್ರಿ 5 ಸಿಗ್ತೈತಿ ಇಲ್ಲೇ ನಮಗ 5. ಬಟ್ 25ರಿಂದ ಇಲ್ಲೇ 26 5 ಕಳೆದ್ರ 21 ಆಕೈತಿ. ಬಟ್ 21 ಆಪ್ಷನ್ ಇಲ್ಲ.
ಆದ್ದರಿಂದ ಇದು ಡಿಸ್ಟೆನ್ಸ್ ಅಂತ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಅರ್ಥ. ಈ ತರ ನೀವು ಬೇರೆ ಬೇರೆ ವಿಧಾನಗಳನ್ನ ಮಾಡಿ ನೋಡ್ರಿ, ಇದಕ್ಕೆ ಆನ್ಸರ್ ತಾನಾಗೆ ಸಿಗ್ತೈತಿ. ಇದಕ್ಕೆ ಆನ್ಸರ್ ಯಾವ ತರ ಮಾಡಿದಾರೆ ನೋಡೋಣ. 9 9 ಎಷ್ಟ 18 18 14 ಐತಿಲ್ಲ ಅಂದ್ರೆ -4 ಮಾಡಿದಾರು. 9 ಎಷ್ಟ 18 18 ರೋಗ 4 ಕಳೆದ 14 ಮಾಡಿ ಇಲ್ಲಿ ಬರ್ದಾರ. ಅದೇ ರೀತಿ ಇಲ್ಲಿ ನೋಡೋಣ, ಅದನ್ನ ಯಾವ ಸಂಖ್ಯೆಯನ್ನ ಗುಣಿಸಿ ಅದ್ರ 2 ಮಾಡಿ ಅದ್ರ 4 ಕಳೆದ್ರೆ ಈ ಸಂಖ್ಯೆ ಬರ್ತೈತೆ ಅನ್ನೋದು ನೋಡ್ಬೇಕಾಕೈತಿ. ನಾವ ಮೊದಲ 15 ನೋಡೋಣ. 15 ಇಂಟು 2 ಅಂದ್ರ 30 30 ರೋಗ 4 ಮೈನಸ್ ಮಾಡಿದ್ರೆ 26. ನಮ್ಮ ಆನ್ಸರ್ ಸಿಕ್ತು. ಮುಂದಿನ ಆಪ್ಷನ್ ಹೋಗೋದ್ ಬೇಡ, ಒಂದೇ ಅಂತ ಆಪ್ಷನ್ ಅನ್ನ ರೈಟ್ ಐತಿ. ಆದ್ದರಿಂದ ಅದಕ್ಕೆ ಆನ್ಸರ್ ಏನ 15. ಸಿಂಪಲ್ ಆಗಿತ್ತು, ಡಿಫಿಕಲ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಈಸಿ ಇತ್ತು. ಆನಂತರ ಈಗ ನಾವು ಮತ್ತೊಂದು ಮುಂದಿನ ಪ್ರಶ್ನೆ ಕಡೆ ಹೋಗ್ಕೊಂಡು 4ನೇ ಪ್ರಶ್ನೆ. ಈ 4ನೇ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಐತಿ, ನೋಟ್ ಮಾಡ್ಕೋರಿ ಈ ಪ್ರಶ್ನೆ. ಓಕೆ, 5 ಆನಂತರ 125 ಆನಂತರ 6. ಮುಂದಿನ ಸಂಖ್ಯೆ ಯಾವ್ದಂತ ಹೇಳ್ಬೇಕು. ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ 316, ಆಪ್ಷನ್ ಬಿ 320, ಆಪ್ಷನ್ ಸಿ 216. ಈ ಪ್ರಶ್ನೆಗೆ ಉತ್ತರ ಯಾವ ತರ ಮಾಡೋದು ನೋಡ್ರಿ, ಸಿಂಪಲ್ ಆಗಿ ಮಾಡಿದಾರೆ, ಇದೇನು ಬಹಳ ಡಿಫಿಕಲ್ಟ್ ಇಲ್ಲ. ಆನ್ಸರ್ನ ಕ್ವಿಕ್ ಆಗಿ ನೋಡ್ಕೊಂತ ಹೋಗೋಣ. 5ರ ಗಣಮೂಲ ಅಂದ್ರ 5ರ ವರ್ಗ ಸಂಖ್ಯೆಗೆ ಇನ್ನೂ ಇಂಟು 5 ಮಾಡ್ತೇವೆ ನಾವು. ಅಂದ್ರ 5 ಇಂಟು 5 ಇಂಟು 5 ಮಾಡಿದಾಗ 125 ಅಂದ್ರ 125 ಬರ್ತೈತಿ. ನೋಡ್ರಿ ಬೇಕಾರ 5 25 ಇಂಟು 5 5 25 10 12 ಅಂದ್ರ 125. 5ಅನ್ನ 3 ಸಲ ಗುಣಿಸಿದಾಗ ನಮಗ ಆನ್ಸರ್ ಬರ್ತೈತಿ ಇತರದ. ಇದರ ರಿಲೇಷನ್ ಇಲ್ಲಿ ನೋಡೋಣ. 6ರ ಗಣಮೂಲ ಅಂದ್ರ 6ರ ಗಣಮೂಲ 6 ಇಂಟು 6 ಇಂಟು 6 ಮಾಡಿದಾಗ ನಮಗ ಆನ್ಸರ್ ಸಿಗ್ತೈತಿ. 6 36 36 ಇಂಟು 6 ಮಾಡಿದಾಗ ಎಷ್ಟು ಸಿಗ್ತೈತಿ 36 18 19 20 21 ಅಂದ್ರೆ 216. 216 ಆಪ್ಷನ್ ಸಿ ಇದಕ್ಕ ಆನ್ಸರ್ ಆಕೈತಿ. ಈ ತರ ಸಿಂಪಲ್ ಆಗಿ ಮಾಡಕ್ ಟ್ರೈ ಮಾಡ್ರಿ, ಈಸಿ ಆಗ್ತಾವ. ಇವು ಎಲ್ಲ ಆಲ್ಮೋಸ್ಟ್ ಈ ಎಲ್ಲಾ ಕ್ವಶನ್ಗಳು ಏನಿರ್ತಾವ ವರ್ಗ ಸಂಖ್ಯೆ, ಕೂಡ್ಸುವ, ಕಳಿಯುವ, ಡಿಸ್ಟೆನ್ಸ್ ಇವ ಇರ್ತಾವ. ಇವನ್ ಬಿಟ್ಟು ಬೇರೆ ಇರೋದಿಲ್ಲ, ಡಿಫಿಕಲ್ಟ್ ಮಾಡ್ಕೋಕ್ ಹೋಗ್ಬೇಡ್ರಿ. ಮುಂದಿನ ಪ್ರಶ್ನೆಗಳಿಗೆ ಹೋಗೋಣ. ಇದು 5ನೇ ಪ್ರಶ್ನೆ. ಐದನೇ ಪ್ರಶ್ನೆ ಐತಿ, ಇಂಪಾರ್ಟೆಂಟ್ ಪ್ರಶ್ನೆ ಐತಿ. ಓಕೆ, 36 ಆನಂತರ 9 ಆನಂತರ ಇದರ ರಿಲೇಷನ್ ಇಟ್ಕೊಂಡ 28 ಮುಂದಿನ ಸಂಖ್ಯೆ ಯಾವ್ದಂತ ಹೇಳ್ಬೇಕು. ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ 8, ಆಪ್ಷನ್ ಬಿ 7, ಆಪ್ಷನ್ ಸಿ 6. ನೋಡೋಣ ಇದಕ್ಕೆ ಆನ್ಸರ್ ಎಷ್ಟು ಜನ ಹೇಳ್ತಾರೆ ಅಂತೇಳಿ. ಇಲ್ಲಿ ಏನ್ ಮಾಡಿದಾರೆ ನೋಡ್ರಿ, ಸಿಂಪಲ್ ಆಗಿ 9ಅನ್ನ 4 ಇಂಟು ಮಾಡಿದಾರೆ. ಅಂದ್ರ 9 ಇಂಟು 4 ಅಂದ್ರ 36. ಅದೇ ರೀತಿ ಯಾವ ಸಂಖ್ಯೆಯನ್ನ ಇಂಟು 4 ಮಾಡಿದಾಗ ನಮ್ಗೆ ಆನ್ಸರ್ ಬರ್ತೈತಿ ನೋಡ್ಬೇಕಾಕೈತಿ. ನೋಡ್ರಿ ಯಾವ್ದನ್ನ ಮಾಡಿದ್ರೆ ಬರ್ತೈತಿ ಅಂತೇಳಿ. 8 ಮಾಡೋಣ. 8 4 ಎಷ್ಟ 32. ಬಟ್ ಇಲ್ಲಿ 28 ಐತಿ, 8 ಅಂದ್ರೆ ಆಗುಲ್ಲ. ಆದ್ದರಿಂದ 7 ಮಾಡೋಣ. 7 4 28. 7 ಇದಕ್ಕೆ ಆನ್ಸರ್ ನೋಡ್ರಿ. ಆನ್ಸರ್ ಏನ 7. ಈ ತರ ನೀವು ಆಪ್ಷನ್ ಥ್ರೂ ಅವ್ರಿ ಆನ್ಸರ್ ಸಿಕ್ಕ ಬಿಡ್ತೈತಿ. ಸುಮ್ಮನೆ ನೋಡಕ್ ಹೋಗ್ಕಸ ಯಾವ್ದೋ ಒಂದು ಸಂಖ್ಯೆ ಚೆಕ್ ಮಾಡೋ ಬದ್ಲಿ ನಾವು ಆಪ್ಷನ್ ಏನ್ ಇರ್ತಾವಲ್ಲ ಅವ್ನ್ ಚೆಕ್ ಮಾಡ್ರ ಆನ್ಸರ್ ನಮಗೆ ದೌಡ್ ಸಿಗ್ತೈತಿ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಆಗೈತಿ. ಅದ ಕಾರಣಕ್ಕ ಯಾವ್ದೋ ಕ್ವಶನ್ ಅನ್ನ ನೋಡುವಾಗ ಆನ್ಸರ್ ಸಿಕ್ತ ಇಲ್ಲ ಅಂದ್ರ ಆಪ್ಷನ್ ಥ್ರೂ ಅವ್ರಿ ಆನ್ಸರ್ ಪಟಾನ ಸಿಗ್ತೈತಿ. ಇದಕ್ಕ ಆನ್ಸರ್ ಏನ 7. 7 4 28. 6ನೇ ಪ್ರಶ್ನೆ ಕಡೆ ಹೋಗೋಣ ಈಗ ನಾವು. ಪ್ರಶ್ನೆ ನಂಬರ್ 6. 18 ಆನಂತರ 9 ಇಲ್ಲಿ ಏನ್ ರಿಲೇಷನ್ ಐತಲ್ಲ ಅದನ್ನ 23 ಮುಂದಿನ ಸಂಖ್ಯೆಗೆ ನೋಡ್ಬೇಕು. ಆಪ್ಷನ್ ನೋಡೋಣ. ಆಪ್ಷನ್ಗಳು ಈ ಪ್ರಶ್ನೆಗೆ
5, ಆಪ್ಷನ್ ಸಿ 6, ಆಪ್ಷನ್ ಬಿ 6, ಆಪ್ಷನ್ ಸಿ 8. ಇದನ್ನ ಯಾವ ತರ ಮಾಡಿದಾರೆ ನೋಡ್ರಿ. ಇದು ಸ್ವಲ್ಪ ಡಿಫಿಕಲ್ಟ್ ಐತೆ ಅನ್ಸಾಯ್ತೇನೋ. ಏನ್ ಡಿಸ್ಟೆನ್ಸ್ ಸಿಗಲ್ಲು. 9 2 ಮಾಡ್ರ 18 ಆಗತಿ. ಹಿಂಗ್ ಮಾಡಿದಾರೇನೋ ನೋಡ್ರಿ. ಇಲ್ಲಿ 8 2 5 2 10, 6 2 12, 16. ಹಂಗಲ್ಲ. ಹಂಗ್ ಮಾಡಿಲ್ಲ ಅಂದ್ರೆ ಹೆಂಗ್ ಮಾಡ್ಯಾರ ಇದನ್ನ? ಅದ ಡಿಫಿಕಲ್ಟ್ ಐತಿ ಅಂತ ಹೇಳಿ ಇದನ್ನ ಯಾವ ತರ ಮಾಡಿದಾರ ಅನ್ನೋದು ನೋಡ್ರಿ. ಸಿಂಪಲ್ ಐತಿ, ಬಾಳ ಏನ್ ಡಿಫಿಕಲ್ಟ್ ಇಲ್ಲ. 1 + 8 ಅಂದ್ರೆ ಇವೆರಡೂ ಸಂಖ್ಯೆಗಳನ್ನ ಡಿಫರೆಂಟ್ ಬೇರೆ ಬೇರೆ ತಗೊಂಡಾರ. ಇವನ್ನೆರಡನ್ನ ಪ್ಲಸ್ ಮಾಡಿ ಇಲ್ಲಿ ಬರ್ದಾರು. 2 + 3 ಅಂದ್ರ 5. ಇದನ್ನ ನಮಗ ಆನ್ಸರ್ ಆಕೈತಿ ಅಂದ್ರ ಇದಕ್ಕೆ ಆನ್ಸರ್ ಎಷ್ಟ? 5. ಆಪ್ಷನ್ ಎ ಐತಿ 5. ನೋಡ್ರಿ ಎಷ್ಟು ಚಂದ ಐತಿ ಕ್ವಶನ್. ಇವನ್ನೆರಡು ಪ್ಲಸ್ ಇಲ್ಲೇ, ಇವನ್ನೆರಡು ಪ್ಲಸ್ ಇಲ್ಲೇ. ಬಾರಿ ಇಲ್ಲ ಕ್ವಶನ್. ಇಂಥ ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡ್ರಿ. ಬಾರಿ ನಂಬರ್ ಅನಾಲಜಿ ಅರ್ಧ ಕೊಡ್ದಂಗೈತಿ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ಬಿಡ್ತಾನು. ಈ ಏನ್ ನೀವು ಕ್ವಶನ್ ನೋಡಿದ್ರೆ ನೋಡ್ರಿ, ಇವು ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದಾವು. ನಾವು ಈಗ ಸಿಂಪಲ್ ಆಗಿ RRB ಗ್ರೂಪ್ ಡಿ ಅಂದ, ಆ ನಂತರ ಆರ್ಮಿ, ಆ ನಂತರ SSC, ಆ ನಂತರ BSF, ಇವೆಲ್ಲಕ್ಕೂ ಸಪರೇಟ್ ಆಗಿ ನೋಡೋ ಬದ್ಲಿ ಕ್ಲಾಸ್ಗಳ ಇದ್ರೊಳಗ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋ ರೀತಿಯನ್ನ ಕಂಡುಕೊಂಡ ಈ ಪ್ರಶ್ನೆಗಳು ತಂದವು. ಅಂದ್ರ ಈ ಅಷ್ಟು ಎಕ್ಸಾಮ್ಗಳಿಗೂ ಕೂಡ ಈ ಪ್ರಶ್ನೆಗಳು ಹೆಲ್ಪ್ ಆಕಾವು. ಆ ಕಾರಣಕ್ಕೆ ಇಂಪಾರ್ಟೆಂಟ್ ಐತಿ. ಕ್ಲಾಸ್ ಅಲ್ಲಿ ನೋಡ್ಕೋರಿ. ಆನಂತರ ಮುಂದಿನ ಸಂಖ್ಯೆ ಕಡೆ ಹೋಗೋಣ. ನಾವು ಮುಂದಿನ ಪ್ರಶ್ನೆ ಏನೈತಿ ನೋಡೋಣ. ಎಷ್ಟನೇ ಪ್ರಶ್ನೆ ಇದೆ? 7ನೇ ಪ್ರಶ್ನೆ. ಓಕೆ, 7ನೇ ಪ್ರಶ್ನೆ. (162) ಆನಂತರ 12, ಆನಂತರ 135. ಮುಂದಿನ ಸಂಖ್ಯೆ ಯಾವ್ದಂತ ಹೇಳ್ಬೇಕು. ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ, ಇದಕ್ಕೆ ಆಪ್ಷನ್ಗಳಿದ್ದವು. ಓಕೆ, ಇಲ್ಲವು. ಆಪ್ಷನ್ ಎ 18, ಆಪ್ಷನ್ ಬಿ 15, ಆಪ್ಷನ್ ಸಿ 14. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತಾರೆ ಇದಕ್ಕ. ಇದು ಕೂಡ ಸಿಂಪಲ್ ಐತಿ, ಬಾಳ ಡಿಫಿಕಲ್ಟ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇಲ್ಲಿ ಯಾವ ತರ ಮಾಡಿದಾರೆ ನೋಡ್ರಿ, ಸಿಂಪಲ್ ಆಗೈತಿ, ಬಾಳ ಏನ್ ಡಿಫಿಕಲ್ಟ್ ಇಲ್ಲ. ಈ ಎರಡು ಸಂಖ್ಯೆ, ಮೊದಲ ಎರಡು ಸಂಖ್ಯೆಯನ್ನ ಇಂಟು ಮಾಡಿದಾರು, ಆ ನಂತರ ಮೂರನೇ ಸಂಖ್ಯೆನ ಕೂಡಿಸಿದಾರು. ಇಷ್ಟ ಅಂದ್ರ ಸಾರಿ, ಇಲ್ಲಿ ನೋಡ್ರಿ, ಇವು ಮೂರು ಸಂಖ್ಯೆಯನ್ನ ಇಂಟು ಮಾಡಿಬಿಟ್ಟಾರ, ಕೂಡಿಸಿಲ್ಲ, ಇಂಟು ಮಾಡಿದಾರು. ಅಂದ್ರ 1 × 6 × 2 ಮಾಡ್ರೆ ಆನ್ಸರ್ ಸಿಗತೈತಿ. 1 6 6, 6 12. ಸೇಮ್ 1 × 3 × 5 ಅಂದ್ರ 1 3 3, 3 5 15. ಆನ್ಸರ್ ಎಷ್ಟ? 15. 15 ಆಪ್ಷನ್ ಬಿ ಐತ್ಲಾ, ಆಪ್ಷನ್ ಬಿ. ಈ ತರ ಈಸಿಯೆಸ್ಟ್ ವೇ ಒಳಗೆ ಕಂಡು ಹಿಡ್ಕೋರಿ, ಈಸಿ ಆಗ್ತಾವು ಕ್ವಶನ್. ಇದು ಸ್ವಲ್ಪ ಚಲೋ ಇತ್ತು, ನೋಟ್ ಮಾಡಿ ಇಟ್ಕೋರಿ. ಆನಂತರ ಮುಂದಿನ ಪ್ರಶ್ನೆ ಹೋಗೋಣ. ಇದು 8ನೇ ಪ್ರಶ್ನೆ ಐತಿ. 4 4 1 2 1. ಆನಂತರ 961. ಮುಂದಿನ ಸಂಖ್ಯೆ ಯಾವಂತ ಹೇಳ್ಬೇಕು. ಇದಕ್ಕೆ ಆಪ್ಷನ್ಗಳನ್ನ ನೋಡೋಣ. ಆಪ್ಷನ್ ಎ 32, ಆಪ್ಷನ್ ಬಿ 31, ಆಪ್ಷನ್ ಸಿ 30. ಈ ಪ್ರಶ್ನೆ ಉತ್ತರವನ್ನ ನೀವು ಕಾಮೆಂಟ್ ಮಾಡ್ರಿ. ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಮತ್ತ ನಿಮಗೆ ಈ ನಂಬರ್ ಅನಾಲಜಿ ಎಲ್ಲಾ ತಿಳಿದಂತ ಅನ್ಕೊಂಡನು. ನಂಬರ್ ಅನಾಲಜಿ ಏನಿಲ್ಲ, ಈ ಎರಡು ಸಂಖ್ಯೆಗಳ ರಿಲೇಷನ್ ಅನ್ನ ತಗೊಂಡ ಇದನ್ನ ಮಾಡ್ಬೇಕಾಗಿರ್ತೈತಿ. ಅಂದ್ರೆ ಇಲ್ಲಿ ಏನ್ ರಿಲೇಷನ್ ಯಾವ ತರ ಮಾಡಿರ್ತಾರಲ್ಲ ಅದನ್ನ ಇಲ್ಲಿ ಫಾಲೋ ಮಾಡ್ಬೇಕಾಗಿರ್ತೈತಿ. ಇಷ್ಟ ನಂಬರ್ ಅನಾಲಜಿ, ಇದಿಷ್ಟ. ಇದನ್ನ ಬಿಟ್ರೆ ಏನೂ ಇಲ್ಲ. ಬಾರಿ ಐತಿ, ಈಸಿ ಐತಿ. ನೀವು ಡಿಫಿಕಲ್ಟ್ ಮಾಡ್ಕೋಕ್ ಹೋಗ್ಬೇಡ್ರಿ. ಇಷ್ಟ ನಾ ಹೇಳ್ತಾನು. ಮತ್ತೆ ನಿಮ್ಗೆ ಅರ್ಥ ಆತ ಅನ್ಕೊಂಡು ನಂಬರ್ ಅನಾಲಜಿ ಮ್ಯಾಗ ಏನೋ ನಿಮ್ಗೆ ಡೌಟ್ ಇದ್ರು ಕೂಡ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡ್ರಿ. ನಾನು ನಿಮ್ಗೆ ಆನ್ಸರ್ ಮಾಡೇ ಮಾಡ್ತಾನು. ಅದ್ ಮಾತ್ರ 100% ಐತಿ. ನೋಡ್ರಿ, ಎಲ್ಲ ಐತಿ ಅನ್ಕೊಂಡನು. ನಂಬರ್ ಅನಾಲಜಿ ಎಲ್ಲಾ ಕಡೆ ನೀವು ಸಾಲ್ವ್ ಮಾಡ್ತಾರೆ ಅನ್ಕೊಂಡನು. ಮತ್ತೆ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಒಂದು ಲೈಕ್ ಕೊಡ್ರಿ, ನಮ್ಗೆ ಸಪೋರ್ಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನು.
ಅಲ್ಲಿವರೆಗೂ ಬಾಯ್.